ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಾಗೂ ಅವರೊಂದಿಗೆ ಮನೋವೈದ್ಯರಾದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬೆಳಗಾವಿಯ ಡಾಕ್ಟರ್ ಉತ್ತಮ್ ಶೇಲಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಷಯ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು. ಬಹಳ ಒಂದು ಮುಖ್ಯವಾದ ಟಾಪಿಕ್. ಆದ್ರಿಗಿಂತ ಮುಂಚೆ ವಿದ್ಯಾರ್ಥಿನಿಯರ ಜೀವನದಲ್ಲಿ ಈ ಒತ್ತಡ ಅನ್ನೋದು ಹೇಗೆ ನಾವು ಕಂಡು ಹಿಡಿಯಬಹುದು, ಏಕೆಂದ್ರೆ ಇದು ಪಾಲಕರಿಗೂ ಬಹಳ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ. ಒತ್ತಡ ಎಂಬುದು ಎಲ್ಲರ ಜೀವನದಲ್ಲಿ ಒಂದು ಇರುವ ವಿಷಯ. ಒತ್ತಡದಿಂದ ಯಾರು ಎಸ್ಕೇಪ್ ಆಗಲ್ಲ. ನಿಜ, ಎಲ್ಲರಿಗೂ ಇದ್ದೇ ಇರುತ್ತೆ ಒತ್ತಡ. ಅದು ಹಿರಿಯರಾಗಲಿ ಕಿರಿಯರಾಗಲಿ ಹುಟ್ಟಿನಿಂದ ಸಾವುವರೆಗೂ ಇರುವುದು ಒಂದು ಫಿಕ್ಸ್ ವಿಷಯ ಅಂದ್ರೆ ಒತ್ತಡ. ಸೊ ಜೀವನದಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿ ಬರುವ ಒತ್ತಡಗಳು ಬೇರೆ ಬೇರೆ. ಸೊ ಅದೇ ತರ ಈಗ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒತ್ತಡಗಳು ಬೇರೆ, ಅವರ ಪೋಷಕರಲ್ಲಿ ಕಾಣಿಸಿಕೊಳ್ಳುವ ಒತ್ತಡಗಳು ಬೇರೆ, ಅವರ ಶಿಕ್ಷಕರಲ್ಲೂ ಕಾಣಿಸಿಕೊಳ್ಳುವ ಒತ್ತಡಗಳು ಬೇರೆ. ಸೊ ಈ ತರ ಸಮಾಜದಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ತರ ಒತ್ತಡ ಇರ್ತದೆ. ಸೊ ಅದ್ರ ತಕ್ಕಂತೆ ಲಕ್ಷಣಗಳು ಇರ್ತವೆ. ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಅದು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು, ಅಥವಾ ಬೇರೆ ಶಾರೀರಿಕ ಮತ್ತು ಬೇರೆ ತರ ಲಕ್ಷಣಗಳು ಕಾಣಿಸ್ಕೋಬಹುದು. ವಿದ್ಯಾರ್ಥಿನಿಯರಲ್ಲಿ ಯಾವ ರೀತಿ ಇರುತ್ತೆ, ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಬೋದು. ಸೊ ಒತ್ತಡ ಇದ್ದಾಗ ಮಕ್ಕಳಲ್ಲಿ ಅವರು ಥಾಟ್ಸ್ ಅಂದರೆ ಅವರು ವಿಚಾರ ಮಾಡುವ ವಿಚಾರಗಳಲ್ಲಿ ಬದಲಾವಣೆಗಳಾಗ್ತವೆ. ಅವರು ಫೀಲಿಂಗ್ಸ್, ಎಮೋಷನ್ಸ್ ಅದರ ಮೇಲೆ ಪ್ರಭಾವ ಆಗ್ತದೆ. ಅಲ್ಲಿ ಬೇರೆ ಬೇರೆ ಬೇಜಾರಾಗೋದು, ಆತಂಕ ಆಗೋದು, ದುಃಖ ಆಗೋದು, ಅಥವಾ ಮನಸ್ಸು ಕಿರಿಕಿರಿ ಆಗೋದು, ಈ ಥರ ಲಕ್ಷಣಗಳು ಕಾಣಿಸ್ಕೋಬೋದು. ಮತ್ತು ಅದೇ ಥರ ಅವ್ರ ವರ್ತನೆಯಲ್ಲಿ ಏರುಪೇರು ಕಾಣಿಸ್ಬೋದು. ವರ್ತನೆ ಅಂದರೆ ಅತಿಯಾಗಿ ಸಿಟ್ಟಾಗೋದು, ಅಥವಾ ಕೆಲವರು ಒತ್ತಡ ಜಾಸ್ತಿ ಆದಾಗ ಮೌನವಾಗ್ಬೋದು. ಈ ಥರ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೋಬಹುದು. ಅಂತ ಸಂದರ್ಭದಲ್ಲಿ ಪಾಲಕರು ಏನ್ ಮಾಡ್ಬೋದು? ಈಗ ವಿಚಾರ ಮಾಡಿ, ಪರೀಕ್ಷೆಗಿಂತ ಮುಂಚೆ ಒಂದು ಚಿಂತೆ, ಪರೀಕ್ಷೆ ಬರದಾದ ಮೇಲೆ ಸ್ವಲ್ಪ ರಿಲೀಫ್ ಇರುತ್ತೆ, ಅದರ ನಂತರ ಈಗ ಈ ವಿಷಯ ಫಲಿತಾಂಶಗಳ ಮುಂಚೆ, ರಿಸಲ್ಟ್ ಡೇಗಿಂತ ಮುಂಚೆ ಇರೋ ಚಿಂತೆ, ಇದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಈಗ ಸರ್ ಹೇಳ್ದಂಗೆ ಮಕ್ಕಳಲ್ಲಿ ಒಂದಿಷ್ಟು ಬದಲಾವಣೆಗಳೆಲ್ಲ ಆಗುತ್ತೆ. ಸೊ ಅದನ್ನ ಪೇರೆಂಟ್ಸು ಗುರುತಿಸ್ಬೇಕಾಗತ್ತೆ. ಈಗ ಯಾರ ಮಕ್ಕಳು ಎಕ್ಸಾಮ್ ಬರೆದು ಅವರು ರಿಸಲ್ಟ್ಸ್ ವೇಟ್ ಮಾಡ್ತಿರ್ತಾರೆ, ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ಮುಕ್ತವಾಗಿ ಮಕ್ಕಳ ಜೊತೆ ಈ ವಿಷಯದ ಕುರಿತು ಮಾತಾಡಬೇಕು. ಸೊ ಅದ ರಿಸಲ್ಟ್ ಏನೇ ಇರಲಿ, ಪರೀಕ್ಷೆ ಜಸ್ಟ್ ಒಂದು ನಾವೇನು ಬರ್ದಿರ್ತೀವಿ, ಪರೀಕ್ಷೆ ಫಲಿತಾಂಶ ಒಂದು ನಾವ್ ಏನ್ ಮಾಡಿದೀವಿ ಅಂತ ಹೇಳಿ ತೋರಿಸ್ಕೊಡ್ತದೆ ಅಷ್ಟೇ, ಬಟ್ ಅದು ಫೈನಲ್ ಅಂತಲ್ಲ. ಸೊ ಈಗ ನಾವೇನ್ ಹೇಳ್ತೀವಿ, ಫೇಲ್ಯೂರ್ ಇಸ್ ಅ ನೆಕ್ಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ, ಟುವರ್ಡ್ಸ್ ಸಕ್ಸಸ್ ಅಂತ ಹೇಳ್ತೀವಿ. ಸೊ ರಿಸಲ್ಟ್ ಏನೇ ಇರಲಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಬಂದದ್ದನ್ನ ರಿಸಲ್ಟ್ ಅನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ತಾರ. ಪೇರೆಂಟ್ಸು ರೆಡಿ ಆಗಿರ್ಬೇಕು, ಮಕ್ಕಳು ರೆಡಿ ಆಗಿರ್ಬೇಕು. ಇನ್ನೊಂದು, ಪೇರೆಂಟ್ಸು ತಮ್ಮ ಮಕ್ಕಳಿಗೆ 99% ತಗೊಂಡ್ಬರ್ಬೇಕು ಅಂತ ಒತ್ತಡ ಹಾಕಬಾರ್ದು. ಸೊ ಅವರು ತಾವು ಸಹ ಮಗು ಏನು ಬರ್ದಿರ್ತದ ಅದನ್ನ ಬಂದಂತ ರಿಸಲ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವ್ರು ತಾವು ಸ್ವತಃ ಪ್ರಿಪೇರ್ಡ್ ಆಗಿರ್ಬೇಕು. ಮಕ್ಕಳಿಗೂ ಸಹ ಆ ಥರ ಪ್ರಿಪೇರ್ ಮಾಡಬೇಕು. ಜೊತೆಗೆ ತಮ್ಮ ಮಕ್ಕಳನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ರಿಸಲ್ಟ್ ಬರೋಕ್ಕಿಂತ ಮುಂಚೆನೂ ತಾನು ಪ್ರಿಪೇರ್ಡ್ ಆಗಿರ್ಬೇಕು. ಬಂದ ಕೂಡಲೇನು ಕೂಡ ತಮ್ಮ ಮಗು ಕಡಿಮೆ ತಗೊಂಡಿದೆ, ಇನ್ನೊಬ್ಬರ ಮಗು ಜಾಸ್ತಿ ತಗೊಂಡಿದೆ ಅಂತ ಹೇಳಿ ಒತ್ತಡ ಹಾಕಬಾರ್ದು. ಸೊ ಒಂದೇ ಸರಿ ಎಕ್ಸಾಮ್ ಬರ್ದು ಅದೇ ಫಲಿತಾಂಶ ಏನು ಫೈನಲ್ ಆಗಲ್ಲ. ಸೊ ಇನ್ನೊಂದ್ ಸರಿ ನಾವು ಎಕ್ಸಾಮ್ ಅನ್ನ ಬರಿಬಹುದು, ಮತ್ತೆ ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿದಾವ ಅದನ್ನ ಸುಧಾರಣೆ ಮಾಡ್ಕೊಳಕ್ ಅವಕಾಶ ಇದೆ ಅನ್ನೋದನ್ನ ಪೇರೆಂಟ್ಸ್ ತಾವು ತಿಳ್ಕೊಂಡು ಮಕ್ಕಳಿಗೂ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ತಿಳಿಸಿ ಹೇಳ್ಬೇಕು. ಈಗ ನಾವು ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಿ. ಇಟ್ ಅಪ್ಲೈಸ್ ಟು ಬೋತ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ಸ್. ಈಗ ನಾವು ಏನ್ ಮಾಡಬೇಕು ಅಂತಂತಂದ್ರೆ ಶಾಂತವಾಗಿರ್ಬೇಕು. ಫಲಿತಾಂಶ ಬರೋ ಟೈಮಲ್ಲಿ ಮುಖ್ಯವಾಗಿ ಶಾಂತವಾಗಿರ್ಬೇಕು. ಫಲಿತಾಂಶ ಏನೇ ಇರಲಿ ಅದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಪೇರೆಂಟ್ಸ್ ಆಗ್ಲಿ ಮಕ್ಕಳಾಗ್ಲಿ. ಸೊ ಪೇರೆಂಟ್ಸ್ ತಾವು ಆತರ ಇದ್ದು ಮಕ್ಕಳಿಗೂ ಆತರ ಟೆನ್ಷನ್ ಮಾಡ್ಕೊಳ್ಬೇಡ, ಸಮಾಧಾನ ಆಗಿರು, ಬಂದ ಮೇಲೆ ವಿಲ್ ಎಕ್ಸೆಪ್ಟ್ ಇಟ್ ಅಂತ ಹೇಳ್ಬೇಕು. ನೆಕ್ಸ್ಟ್, ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಬೇಕು. ಅಂದ್ರೆ ಪೇರೆಂಟ್ಸ್ ಫ್ರೀ ಆಗಿರ್ಬೇಕು ಮಕ್ಕಳ ಜೊತೆ. ಬಹಳ ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳು ಪೇರೆಂಟ್ಸ್ಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳಕ್ ಹಿಂದೇಟ್ ಹಾಕ್ತಾರೆ. ಸೊ ಅದು ಆಗ್ಬಾರ್ದು. ಸೊ ಶಿಕ್ಷಕರು ಕೂಡ ಮಕ್ಕಳ ಜೊತೆ ಫ್ರೀ ಆಗಿ ಅವ್ರೇನೇ ಡಿಸ್ಕಷನ್ ಮಾಡಕ್ ಬಂದ್ರೆ ಓಪನ್ ಆಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕು. ಮಕ್ಕಳು ಪೇರೆಂಟ್ಸು ಕೂಡ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಸೊ ಅವ್ರು ತಮ್ಗೆ ಏನೇ ಕಷ್ಟ ಇದ್ರು ಪೇರೆಂಟ್ಸ್ ಹತ್ರ, ಟೀಚರ್ ಹತ್ರ ಬಂದು ಹೇಳ್ಕೊಳ್ತಾರೆ. ಸೊ ನೆಕ್ಸ್ಟ್, ಮುಂದಿನ ಗುರಿ ಯೋಜನೆ ಮಾಡಬೇಕು. ಸೊ ಈಗ ಏನು ರಿಸಲ್ಟ್ ಬರೋದೈತೆ ಅಥವಾ ಬಂದ ಮೇಲೂ ಕೂಡ ಏನು ಆಸಕ್ತಿ ಇದೆ, ಆಮೇಲೆ
ಈಗ ಮಾರ್ಕ್ಸ್ ಕಡಿಮೆ ಬಂದಿತ್ತು, ಈಗ ನನಗೆ ಇಂಜಿನಿಯರ್ ಆಗೋದಿದೆ, ನಂಗೆ ಮೆಡಿಕಲ್ಗೆ ಹೋಗಂತ ಫೋರ್ಸ್ ಮಾಡಿದ್ರೆ ನಾನು ನೀಟ್ನಲ್ಲಿ ಸರಿಯಾಗಿ ಬರೀದೇ ಇರಬಹುದು, ಬಟ್ ಐ ಆಮ್ ಗುಡ್ ಇನ್ ಮ್ಯಾಥ್ಸ್ ಅಂಡ್ ಅದರ್ ಸಬ್ಜೆಕ್ಟ್ಸ್. ಸೊ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಮಗುನು ಕೂಡ ನಿರ್ಧಾರ ಕೈಗೊಳ್ಬೇಕು, ಮತ್ತೆ ಪೋಷಕರು ಕೂಡ ಅದಕ್ಕೆ ಸಮರ್ಥನೆಯನ್ನ ನೀಡಬೇಕು. ಮಗು ಯಾವ್ದು ಆಸಕ್ತಿ ಇದೆ ಆ ವಿಷಯದಲ್ಲಿ ಮುಂದುವರೆಯಾಗ ಪೇರೆಂಟ್ಸ್ನು ಪ್ರೋತ್ಸಾಹ ನೀಡಬೇಕು, ಕೂಡ ಸಹಾಯ ಮಾಡಬೇಕು. ಆಮೇಲೆ ಧನಾತ್ಮಕವಾಗಿ ಚಿಂತನೆಯನ್ನು ಇಟ್ಕೊಳ್ಬೇಕು. ಸೊ ಫಲಿತಾಂಶ ಏನೇ ಬಂದ್ರು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ವಿ ಶುಡ್ ನಾಟ್ ಥಿಂಕ್ ಇನ್ ಅ ನೆಗೆಟಿವ್ ವೇ. ಫಲಿತಾಂಶ ಒಳ್ಳೇದು ಬಂದರೂ ಎಕ್ಸೆಪ್ಟ್ ಮಾಡಬೇಕು, ಸರಿಯಾಗಿ ಬರದೇ ಇದ್ರೂ ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಯಾಕಂದ್ರೆ ಸುಧಾರಣೆಗೆ ಇನ್ನು ಮುಂದೆ ಸಾಕಷ್ಟು ಅವಕಾಶ ಇರುತ್ತೆ ಜೀವನದಲ್ಲಿ. ಸೊ ಹಾಗೆ ಅದನ್ನೇ ಅಂತಿಮವಾಗಿ ಅಂತ ಕನ್ಸಿಡರ್ ಮಾಡಬಾರ್ದು. ಆಮೇಲೆ ಜೊತೆಗೆ ತನ್ನ ಆರೋಗ್ಯದ ಕಡೆನೂ ಸಹ ಮಗು ಗಮನ ಕೊಡಬೇಕು. ಪೇರೆಂಟ್ಸು ಸಹ ಆ ಕಡೆ ಸ್ವಲ್ಪ ಲಕ್ಷ್ಯ ಹಾಕಬೇಕು. ಮಗು ಸರಿಯಾಗಿ ಆಹಾರ ಸೇವಿಸ್ತಾ ಇದೆ ಇಲ್ಲೋ, ನಿದ್ದೆ ಮಾಡ್ತಾ ಇದೆ ಇಲ್ಲೋ, ಅಥವಾ ಏನಾದ್ರೂ ಟೆನ್ಷನ್ ಮಾಡ್ಕೊಂಡು ಬೇರೆ ದಾರಿ ಹಿಡಿಯೋ ಸಾಧ್ಯತೆಗಳಿರ್ತವೆ. ಸೊ ಅದರ ಬಗ್ಗೆ ಕೂಡ ಪೇರೆಂಟ್ಸ್ ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಅವ್ರ ಸ್ನೇಹಿತರ ಜೊತೆಗೂ ಫ್ರೀ ಆಗಿ ಚರ್ಚೆ ಮಾಡುವ ತರ ಇರಬೇಕು. ಆಮೇಲೆ ಫಲಿತಾಂಶ ಏನೇ ಬಂದ್ರು ಮನುಷ್ಯ ಕಲಿಯೋದು ತನ್ನ ಮಾಡಿದಂತ ತಪ್ಪುಗಳಿಂದಾನೆ. ತಪ್ಪುಗಳನ್ನ ನಾವು ಸುಧಾರಿಸ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇರ್ತದೆ. ಸೊ ಇದನ್ನ ನಾವು ಆ ರೀತಿ ಕನ್ಸಿಡರ್ ಮಾಡಬೇಕು. ಇದು ನಾವು ಮಾಡಬೇಕಾದಂತ ಡೂಸ್ ನಲ್ಲಿ ಬರೋಂತ ವಿಷಯಗಳು. ಈಗ ನಾವ್ ಏನ್ ಮಾಡಬಾರ್ದು ಅಂತಂತಂದ್ರೆ ಪೇರೆಂಟ್ಸ್ ಆಗ್ಲಿ ಮಕ್ಕಳಾಗ್ಲಿ ನಿರಾಶೆಯನ್ನ ಪಡಬಾರ್ದು. ಯಾಕಂತಂದ್ರೆ ಕಡಿಮೆ ಅಂಕ ಬಂದ್ರು ಅಥವಾ ಫೇಲ್ ಆಗಿದ್ರು ಕೂಡ ನಾವು ಮತ್ತೆ ಪ್ರಯತ್ನ ಮಾಡಿ ಸುಧಾರಣೆ ಮಾಡ್ಕೊಳ್ಬಹುದು. ಎಷ್ಟೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫೇಲ್ಯೂರ್ನ ಅನುಭವಿಸಿ ಮುಂದೆ ಫೇಮಸ್ ಆದವರು ಸಾಕಷ್ಟು ಜನ ಇದ್ದಾರೆ. ಆ ಉದಾಹರಣೆಗಳನ್ನ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕೊಡೋ ಮುಖಾಂತರ ಮಕ್ಕಳಲ್ಲಿ ಪ್ರೋತ್ಸಾಹನ ತುಂಬಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿ ಅಂದ್ರೆ ಈಗೇನು ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆ ಏನು ಕೌಶಲ್ಯಗಳು ಸಾಮರ್ಥ್ಯಗಳು ಇರ್ತವೆ. ಸೊ ನಾನು ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿರ್ಬೋದು, ನೀವು ಸೈನ್ಸ್ ಅಲ್ಲಿ ಚೆನ್ನಾಗಿರ್ಬೋದು. ಸೊ ಆ ತರ ವಿ ಕೆನಾಟ್ ಕಂಪೇರ್ ಈಚ್ ಅದರ್. ಸೊ ಅದಕ್ಕಾಗಿ ಪೇರೆಂಟ್ಸ್ ಕೂಡ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಜೊತೆಗೆ ಮಕ್ಕಳು ಕೂಡ ತಮ್ಮ ಕಲೀಗ್ಸ್ ಜೊತೆ ತಮ್ಮನ್ನ ಕಂಪೇರ್ ಮಾಡ್ಕೋಬಾರ್ದು. ಆಮೇಲೆ ಅತಿಯಾದ ಒತ್ತಡಕ್ಕೆ ಒಳಗಾಗಬಾರ್ದು. ಸೊ ಅನಗತವಾಗಿ ಒತ್ತಡ ಹಾಕೊಳ್ಳೋದ್ರಿಂದ ಏನಾಗ್ತದೆ, ಒಂದಿಷ್ಟು ಸರಿ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಒತ್ತಡನ ಆದಷ್ಟು ನಾವು ತಮ್ಮ ಮೇಲೆ ತಗೊಳ್ದಂಗೆ ಪೇರೆಂಟ್ಸ್ ನೋಡ್ಕೊಳ್ಬೇಕು, ಮತ್ತೆ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಆಮೇಲೆ ಈ ತರ ಒತ್ತಡ ಬಂದಾಗ ಈಗ ನಾವು ಡಿಸ್ಕಷನ್ ಮಾಡ್ದಂಗೆ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಸಾಧ್ಯತೆಗಳು ಇರ್ತವೆ. ಸೊ ನಾವು ನಾರ್ಮಲ್ ಆಗಿ ಶಾಂತ ರೀತಿಯಿಂದ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಮ್ಗೇನ್ ಬೇಕು, ಯಾವ ದಾರಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮುಂದೆ ಚೆನ್ನಾಗಿರುತ್ತೆ ಅಂತ ನಿರ್ಧಾರ ಕೈಗೊಳ್ಬೋದು. ಸೊ ಒತ್ತಡದಲ್ಲಿ ತಗೊಂಡಂಥ ನಿರ್ಧಾರಗಳು ಸಾಕಷ್ಟು ಬಾರಿ ತಪ್ಪಾಗಿರ್ತವೆ. ಸೊ ಅದಕ್ಕಾಗಿ ನಾವು ಒತ್ತಡನ ಆದಷ್ಟು ನಮ್ಮ ಮೇಲೆ ಬರದೇ ಇರಂಗೆ ನೋಡ್ಕೊಳ್ಬೇಕು. ಆಮೇಲೆ ಆದಷ್ಟು ಮಕ್ಕಳು ರಿಸಲ್ಟ್ ಟೈಮಲ್ಲಿ ಆಮೇಲೆ ರಿಸಲ್ಟ್ ಬಂದ ಮೇಲೂ ಕೂಡ ಪೇರೆಂಟ್ಸ್ ಮಕ್ಕಳನ್ನ ಒಂಟಿಯಾಗಿ ಇರಕ್ಕೆ ಬಿಡಬಾರ್ದು. ಸೊ ಮಕ್ಕಳ ಜೊತೆ ಇರಬೇಕು, ಮಕ್ಕಳ ಜೊತೆ ವಿಷಯನ ಚರ್ಚೆ ಮಾಡಬೇಕು. ಆಮೇಲೆ ಮುಂಬರೋದು ಒಳ್ಳೆ ಏನು ಪಾಸಿಬಿಲಿಟೀಸ್ ಅದಾವ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಸೊ ಇದನ್ನ ಪೇರೆಂಟ್ಸ್ ಸ್ವಲ್ಪ ಕಾಳಜಿ ವಹಿಸಬೇಕು. ಆಮೇಲೆ ಈಗ ಫಲಿತಾಂಶ ಬಂದ ಮೇಲೆ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತೀವಿ, ಸೊ ಇಷ್ಟು ಜನ ಟಾಪರ್ಸ್ ಬಂದ್ರು, ಅದನ್ನು ಕೂಡ ನಾವು ಜಾಸ್ತಿ ನಮ್ಮ ಮಕ್ಕಳ ಜೊತೆ ಕಂಪೇರ್ ಮಾಡ್ದಂಗೆ ನಾವು ಮಾಡಬಾರ್ದು. ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ಆಮೇಲೆ ಸ್ವಯಂ ತಪ್ಪು ಹುಡುಕಿಕೊಳ್ಳಬೇಡಿ. ಯಾಕಂತಂದ್ರೆ ಬೇರೆಯವ್ರು ನಮ್ಗಿಂತ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ನಾನು ಯೂಸ್ಲೆಸ್ ಇದ್ದೀನಿ, ನಾನು ಯಾವ್ದು ಕೆಲ್ಸಕ್ಕೆ ಬಾರದೇ ಇದ್ದವನಿದ್ದೀನಿ ಅಂತ ಹೇಳಿ ಮಕ್ಕಳು ಕೂಡ ಆ ಥರ ಭಾವಿಸಬಾರ್ದು. ಮತ್ತೆ ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆನ ಹೇಳಬೇಕು. ಸೊ ಓವರ್ ಆಲ್ ನಾವು ಹೇಳ್ಬೇಕು ಅಂತಂತಂದ್ರೆ ಮಾನಸಿಕ ಆರೋಗ್ಯ, ನಮ್ಮ ಇಮೋಷನ್ಸ್ ಅಂತಂದ್ರೆ ಎಲ್ಲ ತರದ ಇಮೋಷನ್ಸ್ ಬಂತು ಅದರಲ್ಲಿ. ಸೊ ನಮ್ಮ ಇಮೋಷನ್ಸ್ ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ನಾವು ಮಕ್ಕಳಿಗೆ ಪೇರೆಂಟ್ಸ್ ತಾವೂ ಸಹ ತಿಳ್ಕೊಂಡು ಮಕ್ಕಳಿಗೂ ಸಹ ಇದ್ರ ಬಗ್ಗೆ ತಿಳಿಸಿ ಹೇಳಿದ್ರೆ ಇದರಿಂದ ಬಹಳಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಾವು ಇದನ್ನ ಇವತ್ತು ಕಾರ್ಯಕ್ರಮ ತಗೊಳ್ಳೋ ಮುಖ್ಯ ಉದ್ದೇಶ ಅಂತಂತಂದ್ರೆ ನಾವು ನಮ್ಮ ರಿಪೋರ್ಟ್, ಅದು ಈಗ ಬೆಳಗಾವಿದು ರಿಪೋರ್ಟ್ ನೋಡಿದ್ರೆ ಪೊಲೀಸ್ ಇಲಾಖೆಯಿಂದ ಕೊಟ್ಟಂತ ರಿಕಾರ್ಡ್ಸ್ ನೋಡಿದ್ರೆ 14ರಿಂದ 18 ವರ್ಷದ ಮಕ್ಕಳು ಆಗಸ್ಟ್ 23ರಿಂದ ಫೆಬ್ರವರಿ 26ರವರೆಗೆ ಮೇಲ್ಸ್ 132 ಮಕ್ಕಳು ಸುಸೈಡ್ ಅಟೆಂಪ್ಟ್ಸ್ ಮಾಡಿದ್ದಾರೆ. ಆಮೇಲೆ ಫಿಮೇಲ್ಸ್ 335 ಸುಸೈಡ್ ಅಟೆಂಪ್ಟ್ಸ್ನ ಮಾಡಿದ್ದಾರೆ. ಸೊ ಇದು ನೋಡಿದರೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಸೊ ಅದಕ್ಕಾಗಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗಿರ್ತದೆ. ಸೊ ಪೇರೆಂಟ್ಸ್ನು ಕೂಡ ಪ್ರಿಪೇರ್ಡ್ ಆಗಿದ್ದು ಮಕ್ಕಳಿಗೂ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಕಾಳಜಿ ವಹಿಸಬೇಕನ್ನೋ ಕಾರಣಕ್ಕಾಗಿ ನಾವು ಇದನ್ನ ಇವತ್ತು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂತಂತಂದ್ರೆ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲಾ ಪೇರೆಂಟ್ಸ್ಗೂ ಒಂದು ನಂಬರ್, ಟೂಲ್ ಫ್ರೀ ಉಚಿತ ದೂರವಾಣಿ ಸಂಖ್ಯೆನ ಈಗಾಗಲೇ ನಾವು ಹೇಳ್ದಂಗೆ ಬಹಳ ಸರಿ ಈ ಸಂಖ್ಯೆನ ನಾನು ತಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. 14416 ಅಂತ ಹೇಳಿ ಟೆಲಿಮಾನಸ, ಇದು ಉಚಿತವಾದ ದೂರವಾಣಿ ಸಂಖ್ಯೆ, ಸಹಾಯವಾಣಿ ಇದೆ. ಇದಕ್ಕೆ ಪೇರೆಂಟ್ಸು ಕರೆ ಮಾಡಬಹುದು ಅಥವಾ ಮಕ್ಕಳು ಸಹ ತಮಗೆ ಒತ್ತಡ ಅನುಭವಿಸಿದಲ್ಲಿ ಈ ನಂಬರ್ಗೆ ಕರೆ ಮಾಡಬಹುದು. ಸೊ ಈ ನಂಬರ್ಗೆ ಕರೆ ಮಾಡಿದಾಗ ಆಪ್ತ ಸಮಾಲೋಚನೆ ಮಾಡ್ತಾರೆ. ಜೊತೆಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅದಕ್ಕೂ ಕೂಡ ಅವರು
ಸಹಾಯ ಮಾಡ್ತಾರೆ. ಸೊ ಯಾರು ಈ ತರ ಒತ್ತಡನ ಫೇಸ್ ಮಾಡ್ತಾರ ಅವರು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹಾಯವನ್ನು ಪಡ್ಕೊಳ್ಬಹುದಾಗಿದೆ. ಬಹಳ ಮುಖ್ಯವಾಗಿ ಇವತ್ತಿನ ಡೂಸ್ ಅಂಡ್ ಡೋನ್ಸ್ ನೀವು ಏನು ಹೇಳಿದ್ರಿ ಅಲ್ಲೇ ಎಲ್ಲಾ ರೀತಿಯ ಒಂದು ಉತ್ತರ ನಮಗೆ ಅಂಡ್ ನಮ್ಮ ಕೇಳುಗರಲ್ಲಿರೋ ಪಾಲಕರು ವಿದ್ಯಾರ್ಥಿನಿಯರಿಗೆ ಸಿಕ್ಕಿದೆ. ಡಾಕ್ಟರ್ ಗೀತಾ ಕಾಂಬ್ಳೆ ಅವರೇ, ಅದಕ್ಕೆ ಮತ್ತೊಮ್ಮೆ ಧನ್ಯವಾದ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಪರೀಕ್ಷೆ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು, ಹಾಗೂ ಅವರೊಂದಿಗೆ ಡಾಕ್ಟರ್ ಉತ್ತಮ್ ಶೇಲಾರ್, ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬೆಳಗಾವಿಯಿಂದ. ಸೊ ಡೂಸ್ ಅಂಡ್ ಡೋನ್ಸ್ ಹೇಳುವಾಗ ಒಂದು ವಿಚಾರ ನನಗೆ ಬಂತು, ಈ ಪಾಲಕರು ಅಂಡ್ ಮಕ್ಕಳ ಮಧ್ಯೆ ಒಂದು ಮಾತುಕತೆ, ಕಮ್ಯುನಿಕೇಶನ್ ಬಹಳ ಬಹಳ ಮುಖ್ಯ. ಅದ್ರ ಬಗ್ಗೆ ಸ್ವಲ್ಪ ಸರ್, ಈಗ ತಾವೇ ಹೇಳ್ದಂಗೆ ಮಕ್ಕಳ ಜೊತೆ ಮಾತಾಡೋದು ಪೇರೆಂಟ್ಸ್ ಬಹಳ ಮುಖ್ಯ. ಈಗ ನಾವು ಮಕ್ಕಳನ್ನ ಬರೀ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅಥವಾ ನಮಗೆ ಇಷ್ಟೇ ಬೇಕು, ನೀವು ಮೆಡಿಕಲ್ಲೇ ಓದಬೇಕು, ಇಂಜಿನಿಯರಿಂಗ್ ಆಗಬೇಕು ಅಂತೇಳಿ ಒತ್ತಡ ಹಾಕೋ ಬದಲಾಗಿ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿದ್ಕೊಂಡು ಅವರು ತಮ್ಮ ಎಲ್ಲ ಇಮೋಷನ್ಸು, ತಮ್ಮೆಲ್ಲ ಕಷ್ಟಗಳನ್ನು, ತಮ್ಮೆಲ್ಲ ಸಂತೋಷದ ವಿಷಯಗಳನ್ನು ಪೇರೆಂಟ್ಸ್ ಜೊತೆ ಶೇರ್ ಮಾಡೋ ಥರ ಮಕ್ಕಳು ತಮ್ಮ ಪೇರೆಂಟ್ಸ್ ಚಿಲ್ಡ್ರನ್ ರಿಲೇಶನ್ಶಿಪ್ನ ಇಟ್ಕೋಬೇಕಾಗುತ್ತೆ. ಸೊ ಒಂದು ವೇಳೆ ಮಕ್ಕಳಲ್ಲಿ ವ್ಯತ್ಯಾಸ ಕಂಡು ಬಂದಾದಲ್ಲಿ, ಸೊ ಈಗ ನಮ್ಮ ಉತ್ತಮ್ ಸರ್ ಸೈಕ್ಯಾಟ್ರಿಸ್ಟ್ ಅವರು ಹೇಳಿದರು, ಮಕ್ಕಳಲ್ಲಿ ಏನಂತಂತಂದ್ರೆ ಈಗ ನಾವು ಮಕ್ಕಳು ಮಾತಾಡದೇ ಇರ್ಬೋದು. ಸೊ ರಿಸಲ್ಟ್ ಬಂದಾದ್ಮೇಲೆ, ರಿಸಲ್ಟ್ಗಿಂತ ಮುಂಚೆ ಸ್ವಲ್ಪ ಟೆನ್ಸ್ಡ್ ಇರ್ತಾರೆ, ನಿಜ. ಸೊ ಮಾತಾಡದೇ ಇರ್ಬೋದು. ಅವಾಗ ಪೇರೆಂಟ್ಸೇ ಮಕ್ಳಿಗೆ ಹೋಗಿ ಮಾತಾಡಿಸಿ, ಆಯಿತು ಅದು ಒಂದು ನಾಳೆ ಬರ್ತದೆ, ಬಂದಮೇಲೆ ನಾವು ನೋಡಿದ್ರೆ ಆಯಿತು, ಸೊ ನೋ ನೀಡ್ ಟು ಟೇಕ್ ಟೆನ್ಷನ್ ನಾವು ಅಂತ ಹೇಳಿ ಪೇರೆಂಟ್ಸ್ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ಬೋದು. ಜೊತೆಗೆ ರಿಸಲ್ಟ್ಸ್ ಬಂದಮೇಲೆನೂ ಕಡಿಮೆ ಇತ್ತು ಅಥವಾ ಏನು ಅವರು ಫೇಲ್ ಆಗಿದ್ರು ಅಂತಂತಂದ್ರೂ ಮಕ್ಕಳ ಬಿಹೇವಿಯರ್ ಕಡೆ ಪೇರೆಂಟ್ಸ್ ಚೂರ ಗಮನ ಹರಿಸ್ಬೇಕು. ಸಪೋಸ್ ಅವರು ಒಂದೇ ಕೋಣೆಯಲ್ಲಿ ಕೂತ್ಕೊಳ್ತಾ ಇದ್ರು, ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ ಅಥವಾ ಜಾಸ್ತಿಯಾಗಿ ಮಾತಾಡ್ತಾ ಇದ್ರು, ಅಥವಾ ನಾನು ಏನೋ ಕೆಲಸಕ್ಕೆ ಬಾರದೇ ಇದ್ದಂಥ ವ್ಯಕ್ತಿ ಇದ್ದೀನಿ, ನನ್ನ ಕೈಯಿಂದ ಏನೂ ಆಗಲ್ಲ ಅನ್ನೋ ಥರ ಅವ್ರದ್ದು ವರ್ತನೆ ಇತ್ತು ಅಂತಂದ್ರೆ ಪೇರೆಂಟ್ಸ್ ಹ್ಯಾವ್ ಟು ಬಿ ಡಬಲ್ ಕೇರ್ಫುಲ್. ಒಂದಿಷ್ಟು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಒತ್ತಡ ತಡ್ಕೊಳಕ್ಕಾಗ್ಲಾರ್ದೆ ಇನ್ನೊಂದಿಷ್ಟು ಬೇರೆ ದಾರಿಗಳನ್ನು ಹುಡುಕ್ತಾರೆ. ಸೊ ಏನು ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ, ಒಂದಿಷ್ಟು ಜನ ಆಲ್ಕೋಹಾಲ್ ತಗೋಬಹುದು ಅಥವಾ ಕೆಲವೊಂದಿಷ್ಟು ಜನ ತೀರಾ ವಿಪರೀತವಾದಂಥ ನಿರ್ಣಯಗಳನ್ನು ತಗೊಳ್ಬಹುದು. ಸೊ ಅದಕ್ಕೆ ಮಕ್ಕಳ ಜೊತೆನೆ ಇದ್ಕೊಂಡು ಈ ಥರ ಯಾವುದಾದ್ರೂ ಲಕ್ಷಣಗಳು ಇದ್ದದ್ದೇ ಆದಲ್ಲಿ ಅವರು ಅದನ್ನ ಐಡೆಂಟಿಫೈ ಮಾಡಿ ತಾನು ಕೌನ್ಸಿಲಿಂಗ್ ಮಾಡ್ಬೋದು, ಅಥವಾ ಈಗ ನಾನು ಹೇಳಿದೆ ಆ ದೂರ ಸಂಖ್ಯೆಗೂ ಇದೆ, ನಂಬರ್ಗೂ ಕರೆ ಮಾಡಿ ಸಹಾಯನ ಪಡ್ಕೊಳ್ಬೋದು. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ DMHP ಟೀಮ್ ಇದೆ, ಚಿಕ್ಕೋಡಿಯಲ್ಲಿ ನಮ್ಮ TMHP ಟೀಮ್ ಇದೆ, ತಾಲೂಕಾ ಮೆಂಟಲ್ ಹೆಲ್ತ್ ಟೀಮ್ ಅಂತ ಇದೆ. ಆಮೇಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಆಮೇಲೆ ಎಲ್ಲಾ ತಾಲೂಕಾ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರಿದ್ದಾರೆ, ಕೌನ್ಸಿಲರ್ಸ್ ಅಂತಿದ್ದಾರೆ. NCD ಕಾರ್ಯಕ್ರಮದಲ್ಲಿ ಕೌನ್ಸಿಲರ್ಸ್ ಅಂತಿದ್ದಾರೆ. ಅವ್ರ ಮುಖಾಂತರ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಬಹುದು ಅಥವಾ ಚಿಕಿತ್ಸೆನೂ ಅವಶ್ಯಕತೆ ಇದ್ರೆ ನೀಡಬಹುದು. ಇದನ್ನ ಎಲ್ಲಾ ಪೇರೆಂಟ್ಸು ತಿಳ್ಕೊಳ್ಬೇಕು. ಜೊತೆಗೆ ನಂದು ಒಂದು ರಿಕ್ವೆಸ್ಟ್ ಎಲ್ಲ ಟೀಚರ್ಸ್ಗೂ, ಫಲಿತಾಂಶ ಬಂದಂತ ಏನು ಮಕ್ಕಳಿದ್ದಾರೆ ಆ ಪೇರೆಂಟ್ಸ್ಗೆ, ಕಡಿಮೆ ಫಲಿತಾಂಶ ಬಂದಂತ ಮಕ್ಕಳಿಗೆ ಅಥವಾ ಫೇಲ್ ಆದಂತ ಮಕ್ಕಳಿಗೆ ಟೀಚರ್ಸ್ ಕೂಡ ಪೇರೆಂಟ್ಸ್ಗೆ ಕರೆದು ಒಂದು ಮೀಟಿಂಗ್ ಮಾಡಿ ತಿಳುವಳಿಕೆ ಹೇಳ್ಬೋದು. ಈಗ ನಮ್ಮ ಜಿಲ್ಲಾಡಳಿತದಲ್ಲಿ DC ಸರ್ ಅವರು, ಆಮೇಲೆ ನಮ್ಮ CEO ಸರ್ ಅವರು ಸಾಕಷ್ಟು ಈಗ ಕಡಿಮೆ ಅಂಕ ಪಡೆದಂಥ ಮಕ್ಕಳಿಗೆ, ಆಮ್ಯಾಗ ಫೇಲ್ ಆದಂಥ ಮಕ್ಕಳಿಗೆ ಇನ್ನೂ ಸುಧಾರಣೆ ಆಗೋಕ್ಕೆ ಇವರು ನಮ್ಮ ಏನು ಶಿಕ್ಷಣ ಇಲಾಖೆ ಇದೆ ಅವರಿಗೆ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯವರು ಈ ಕುರಿತಾಗಿ ಕ್ರಮವನ್ನು ವಹಿಸ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಕಳೆದ ವರ್ಷದಿಂದ ಎಲ್ಲಾನು ಯಾರಿಗೆ ಕಡಿಮೆ ಅಂಕಗಳ ಬಂದಿದ್ದಾವೆ ಅಥವಾ ಯಾರು ಉತ್ತೀರ್ಣರಾಗಿಲ್ಲ ಅಂತ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ಳೋ ಮುಖಾಂತರ ಅವರು ಕೂಡ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳಿಗೆ ಸುಧಾರಣೆನ, ಅವ್ರಿಗೇನು ಡಿಫಿಕಲ್ಟೀಸ್ ಇದಾವೆ ಅದನ್ನ ಕಂಡಿಡಿದು ಸುಧಾರಣೆ ಮಾಡಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಬಹಳ ಉತ್ತಮವಾಗಿ ತಮ್ಮ ಉತ್ತರದಲ್ಲಿ ಒಂದು ಮಾತನ್ನ ಹೇಳಿದ್ರಿ. ಎಷ್ಟೋ ಜನ ಈಗ ನಾಳೆ ರಿಸಲ್ಟ್ ಇದೆ ಅಂದ್ರೆ ಒಂದು ನಿರ್ಧಾರಕ್ಕೆ ಹೋಗ್ತಾರೆ, ರಿಸಲ್ಟ್ ನೋಡಾದ ತಕ್ಷಣ ಒಂದು ನಿರ್ಧಾರ, ವಿಚ್ ಇಸ್ ಕಾಲ್ಡ್ ಎ ಸೂಸೈಡಲ್ ಥಾಟ್ಸ್. ಅದ್ರ ಬಗ್ಗೆ ಖಂಡಿತ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದ್ರ ಬಗ್ಗೆ ಖಂಡಿತ ಮಾಹಿತಿ ಪಡೆಯೋಣ. ಆದ್ರೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ KLE ಅವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ
ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಯಾವಾಗ ಆಗ್ತದೆ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದ್ರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ. ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳ ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳಿದ್ವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ. ಈ ಆಕಾಶವಾಣಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೇ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು KLE ಸೊಸೈಟಿ ಆಗಿದೆ. ಹಾಗಾಗಿ KLE ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ, ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು ಹಾಗೂ ಅವರೊಂದಿಗೆ ಡಾಕ್ಟರ್ ಉತ್ತಮ್ ಶೇಲಾರ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಬ್ರೇಕ್ನ ಮುಂಚೆ ನಾನು ಕೇಳಿದೆ ಸೂಸೈಡಲ್ ಥಾಟ್ಸ್ ಆ್ಯಂಡ್ ಈ ಸೂಸೈಡ್ ಸ್ಟ್ಯಾಟಿಸ್ಟಿಕ್ಸ್ಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ ಅಂತ. ಸೊ ಸುಸೈಡ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಅದರಲ್ಲಿ ಹೆಚ್ಚು ಆತಂಕಕಾರಿ ಸಂಖ್ಯೆಗಳು ಗಮನಿಸಬಹುದು. ಭಾರತದಲ್ಲಿ ಪ್ರತಿ 42 ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅಂದರೆ ದಿನಕ್ಕೆ ಸುಮಾರು 30ರಿಂದ 35 ವಿದ್ಯಾರ್ಥಿಗಳು ಈ ತಪ್ಪು ನಿರ್ಧಾರಕ್ಕೆ ಮುಂದಾಗುತ್ತಿದ್ದಾರೆ. ಕಳೆದ ಒಂದು ದಶಕದಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆಗಳ ಸಂಖ್ಯೆ ಸುಮಾರು 70%, ಅಂದರೆ 70% ಹೆಚ್ಚಾಗಿದೆ. ಸೊ ಇದರಲ್ಲಿ ಫೇಲ್ಯೂರ್ ಇನ್ ಎಕ್ಸಾಮ್ಸ್, ಅಂದರೆ ಪರೀಕ್ಷೆಯಲ್ಲಿ ವೈಫಲ್ಯ ಒಂದು ಮುಖ್ಯ ಕಾರಣ. ಸೊ NCRB ವರದಿಯ ಪ್ರಕಾರ ಒಟ್ಟು ವಿದ್ಯಾರ್ಥಿ ಆತ್ಮಹತ್ಯೆಗಳಲ್ಲಿ ಸುಮಾರು 5%ರಿಂದ 8%ರಷ್ಟು ನೇರವಾಗಿ ಪರೀಕ್ಷೆಯಲ್ಲಿನ ವೈಫಲ್ಯದಿಂದ ಉಂಟಾಗುತ್ತಿವೆ. ವರ್ಷಕ್ಕೆ ಅಂದಾಜು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಯ ಫಲಿತಾಂಶದ ಕಾರಣಕ್ಕಾಗಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಸೊ ರಾಜ್ಯವಾರು ಅಂಕಿಅಂಶ ನೋಡಬೇಕಾದ್ರೆ ಕರ್ನಾಟಕದ ಸ್ಥಿತಿ, ವಿದ್ಯಾರ್ಥಿ ಆತ್ಮಹತ್ಯೆಗಳ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ತಮಿಳುನಾಡು ಮೊದಲು 3 ಸ್ಥಾನಗಳಲ್ಲಿವೆ. ಕರ್ನಾಟಕವು ಕೂಡ ಈ ಪಟ್ಟಿಯಲ್ಲಿ ಮೇಲಿನ ಸ್ಥಾನಗಳಲ್ಲಿದ್ದು, ನೂರಾರು ಮಕ್ಕಳು ಪ್ರತಿ ವರ್ಷ ಶೈಕ್ಷಣಿಕ ಒತ್ತಡಕ್ಕೆ ಬಲಿಯಾಗುತ್ತಿದ್ದಾರೆ. ಸೊ ಈ ಅಂಕಿಅಂಶಗಳ ಹಿಂದೆ ಕೆಲವು ಮನೋವೈದ್ಯಕೀಯ ಕಾರಣಗಳು ಇರ್ಬೋದು. ಸೊ ಕೇವಲ ಅಂಕಿಅಂಶಗಳನ್ನು ನೋಡುವ ಬದಲು ನಾವು ಬೇರೆ ಥರದನ್ನು ಇದನ್ನು ವಿಶ್ಲೇಷಣೆ ಮಾಡಬೇಕು. ಸೊ ಇದು ವರದಿಯಲ್ಲಿ ದಾಖಲಾಗುವ ಪ್ರತಿಯೊಂದು ಸಂಖ್ಯೆಯು ಹಿಂದೆ ಒಂದು ಕನಸು ಹೊತ್ತ ಜೀವ ಮತ್ತು ನೊಂದ ಕುಟುಂಬ ಇರುತ್ತದೆ. ಸೊ ಇದನ್ನು ನಾವು ಅರಿತುಕೊಳ್ಳಬೇಕು. ಸೊ ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿರೋದು. ಅಂಥ ಸಂದರ್ಭದಲ್ಲಿ ಈಗ ರಿಸಲ್ಟ್ ನಾಳೆ
ಅದ್ರಗಿಂತ ಮುಂಚೆ ಒಂದಿನ ಯಾವ ರೀತಿ ತಯಾರಿಕೆ ವಿದ್ಯಾರ್ಥಿನಿಯರು ಮಾಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ. ಈಗ ವಿದ್ಯಾರ್ಥಿನಿಯರು ಹೆಂಗೆ ತಯಾರಿ ಮಾಡ್ಕೊಳ್ಬೇಕು, ನಾಳೆ ರಿಸಲ್ಟ್ ಇದೆ ಅಂತಂತಂದ್ರೆ ಈಗಾಗಲೇ ನಾವು ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ತನ್ನನ್ನು ತಾನು ಮೊದಲು ಶಾಂತವಾಗಿಟ್ಕೊಳ್ಬೇಕು. ಬರುವಂತ ರಿಸಲ್ಟ್ ಅನ್ನು ನಾವು ಎಕ್ಸೆಪ್ಟ್ ಮಾಡಕ್ಕೆ ರೆಡಿ ಆಗಿರ್ಬೇಕು. ಅದು ಏನೇ ಇರಲಿ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿತ್ತು ಅಂತಂತಂದ್ರೆ ನಾವು ನೆಕ್ಸ್ಟ್ ತಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬೋದು. ಕಡಿಮೆ ಇತ್ತು ಅಥವಾ ಅದಲ್ಲಿ ಇನ್ನೊಂದು ಅವಕಾಶ, ಎಕ್ಸಾಮ್ ಬ್ರೇಕ್ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಸೊ ಇದೇ ಒಂದೇ ಸರಿ ಎಕ್ಸಾಮ್ ಬರೆದು ಇದೇ ಫೈನಲ್ ಅಂತಲ್ಲ. ಸೊ ಅಗೇನ್ ವಿ ಕ್ಯಾನ್ ರೈಟ್ ಅಂಡ್ ಮತ್ತೆ ಇನ್ನೂ ಚೆನ್ನಾಗೇನು ಮಾಡ್ಬೋದು. ಸೊ ಒಂದು ಸೆಕೆಂಡು, ನಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಎಲ್ಲರಲ್ಲಿ ಇರುವಂತ ಏನು ನೈಪುಣ್ಯತೆ ಬೇರೆ ಬೇರೆ ಆಗಿರುತ್ತೆ. ಸೊ ಒಂದೇ ತರ ಇರಂಗಿಲ್ಲ. ಸೊ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಮಗೆ ಬಂದಿರೋಂಥ ರಿಸಲ್ಟನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ನಾಳೆ ರಿಸಲ್ಟ್ ಇದೆ ಅಂತಂದ್ರೆ ಇವತ್ತು ಟೆನ್ಷನ್ ಮಾಡ್ಕೊಂಡು ದುಡುಕಿನ ನಿರ್ಧಾರನ ತಗೊಳ್ಳೋದು ಬೇಡ. ವಿ ಶುಡ್ ಬಿ ಪ್ರಿಪೇರ್ ಟು ಎಕ್ಸೆಪ್ಟ್ ವಾಟ್ ಎವರ್ ಇಟ್ ಕಮ್ಸ್. ಅದು ಹೆಂಗೆ ಬರಲಿ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಪ್ರಿಪೇರ್ಡ್ ಆಗಿರಬೇಕು. ಆಮೇಲೆ ತನಗೆ ಹಂಗೆ ಭಾಳ ಒತ್ತಡ ಅನಿಸ್ತು ಅಂತಂತಂದ್ರೆ ಒಂದು ತಮ್ಮ ಪೇರೆಂಟ್ಸ್ ಜೊತೆಗೆ ಸುಮ್ಮನೆ ತನ್ನಲ್ಲೇ ತಾನೇ ಒತ್ತಡನ ಇಟ್ಕೊಂಡು ಕೂಡೋಕ್ಕಿಂತನೂ ನಾವು ಯಾವಾಗ ಮಾತಾಡ್ತೀವಿ ಅವಾಗ ಒತ್ತಡ ಕಡಿಮೆ ಆಗುತ್ತೆ. ಸೊ ನಾವು ನಮ್ಮ ಪೇರೆಂಟ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಆದಷ್ಟು ಪೇರೆಂಟ್ಸ್ ಜೊತೆಗೆ ನಾವು ನಮ್ಮ ಒತ್ತಡನ ಹಂಚ್ಕೊಂಡಾಗ ಅದು ಮಕ್ಕಳು ತಮ್ಮ ಪೇರೆಂಟ್ಸ್ ಜೊತೆಗೆ ಒತ್ತಡ ಹಂಚ್ಕೊಳ್ಬೇಕು. ಮಾತಾಡೋದ್ರ ಮುಖಾಂತರ ಎಷ್ಟೋ ಸಮಸ್ಯೆಗಳನ್ನ ನಾವು ಬಗೆಹರಿಸಬಹುದು. ಸೊ ಮಾತಾಡದೇ ಇದ್ದಲ್ಲಿ ಏನಾಗ್ತದೆ, ಮಾತಾಡದೇನೆ ತಮ್ಮಳು ತಾವೇ ಇಟ್ಕೊಂಡು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳೋ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ನಾವು ಓಪನ್ ಆಗಿ ಪೇರೆಂಟ್ಸ್ ಜೊತೆಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೂ ತಮ್ಮ ಮನಸ್ಸಲ್ಲಿ ಏನೋ ಇದೆ ಅದನ್ನ ಡಿಸ್ಕಷನ್ ಮಾಡಬೇಕು. ಸೊ ಮಾತು ಬಹಳ ಮುಖ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ. ಯಾಕೆಂದ್ರೆ ವಿದ್ಯಾರ್ಥಿನಿಯರ ಜೀವನದಲ್ಲಿ ಅವರು ಹೋಲಿಕೆ ಮಾಡೇ ಮಾಡ್ತಾರೆ. ಅವ್ರದೇ ಆದಂತ ಒಂದು ಗುರಿ ಇರುತ್ತೆ, ಟಾರ್ಗೆಟ್ ಇರುತ್ತೆ ಆಫ್ ಅಚೀವಿಂಗ್ XYZ ಅಮೌಂಟ್ ಆಫ್ ರಿಸಲ್ಟ್ ಅಂತ. ಆಚೆ ಪಾಲಕರು ಹಾಕಿರ್ತಾರೆ ಅವರಿಗೆ ಒಂದು ಗುರಿ, ಟಾರ್ಗೆಟ್. ಆ ಪಾಲಕರು ಹಾಕಿರುವ ಗುರಿ ಅಂಡ್ ಅವರ ಗುರಿ ಎರಡೂ ಅದನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಅವ್ರಿಗೆ ಸಿಕ್ಕಿದ್ರೆ ಉತ್ತಮ, ಇಲ್ಲ ಅನ್ನೋದಿಲ್ಲ. ಕೆಲವೊಬ್ಬರಿಗೆ 99% ಸಿಕ್ಕಿದ್ರೆ ಬಹಳ ಕಮ್ಮಿನೇ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಿಗೆ ತಾವು ಯಾವ ರೀತಿಯಾದಂತಹ ಒಂದು ಇದು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಒಂದು ಏನಂತಾರೆ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಜಸ್ಟ್ ಬಿಫೋರ್ ದ ರಿಸಲ್ಟ್ಸ್? ಏಕೆಂದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಹೌದು, ತಾವು ಬಹಳ ಉತ್ತಮವಾದಂತ ಪ್ರಶ್ನೆಯನ್ನ ಕೇಳಿದ್ರಿ. ಪಾಲಕರು ಫಸ್ಟ್ ತಮ್ಮ ಮಕ್ಕಳ ಜೊತೆಗೆ ಏನು ಅವರು ಹೆಂಗಿದ್ದಾರೆ ಫಸ್ಟ್ ಮಗುನ ಅಬ್ಸರ್ವ್ ಮಾಡಬೇಕು. ಮಗು ಈಗಾಗಲೇ ಆತಂಕಕ್ಕೊಳಗಾಗಿದ್ರೆ ಮಗುನ ಪೇರೆಂಟ್ಸ್ ಹೇಳ್ಬೇಕು, ಆತಂಕ ಪಡುವಂತ ವಿಷಯ ಏನಿಲ್ಲ, ರಿಸಲ್ಟ್ ಏನು ಬಂದ್ರು ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡೋಣ, ಚೆನ್ನಾಗಿ ಬಂದ್ರೆ ಓಕೆ, ಇಲ್ಲ ಅಂತಂದ್ರೆ ಇನ್ನು ನಾವು ಸುಧಾರಣೆ ಮಾಡ್ಕೊಳ್ಬಹುದು ಅನ್ನೋ ವಿಷಯನ ಪೇರೆಂಟ್ಸ್ ತಮ್ಮ ಮಗುಗೆ ತಿಳಿಸಿ ಹೇಳ್ಬೇಕು. ಆಮೇಲೆ ತಮ್ಮ ಮಗುನ ಇನ್ನೊಬ್ಬರ ಜೊತೆ ಅವರು ಕೂಡ ತಾನು ಸಹ ಕಂಪೇರ್ ಮಾಡಬಾರ್ದು. ಸೊ ಮಗುಗೆ ತಿಳಿಸಿ ಹೇಳೋದ್ರ ಜೊತೆಗೇನೆ ಪೇರೆಂಟ್ಸ್ ಕೂಡ ಬೇರೆಯವರು ಲಾಸ್ಟ್ ಇಯರ್ ಇಷ್ಟು ತೊಗೊಂಡಿದ್ರು ಅವ್ರಕ್ಕಿಂತ ನಮ್ಮ ಮಗು ಈ ಸರಿ ಜಾಸ್ತಿ ತೊಗೊಳ್ಬೇಕು ಅನ್ನೋದು ಒಂದಿಷ್ಟು ಪೇರೆಂಟ್ಸಲ್ಲಿ ಇರ್ತದೆ. ಸೊ ಅದನ್ನು ಪೇರೆಂಟ್ಸ್ ಮಾಡಬಾರ್ದು. ಇನ್ನೊಂದು, ತಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಯಾವತ್ತೂ ಹೇರಬಾರ್ದು. ನಾನು ಡಾಕ್ಟರ್ ಆಗಲಿಲ್ಲ, ನನ್ನ ಮಗುಗೆ ಡಾಕ್ಟರ್ ಮಾಡಬೇಕು, ಅಥವಾ ನಾನು ಡಾಕ್ಟರ್ ಇದ್ದೀನಿ ನನ್ನ ಮಗು ಡಾಕ್ಟರ್ ಆಗಬೇಕು, ಬೇಡ. ಆ ಥರ ಪೇರೆಂಟ್ಸ್ ಯಾವತ್ತೂ ಮಕ್ಕಳ ಮೇಲೆ ತಮ್ಮ ಏನು ಕನಸುಗಳನ್ನ ಮಕ್ಕಳ ಮೇಲೆ ಹೇರೋದು ಬೇಡ. ಸೊ ಮಗು ಏನು ಎದರಲ್ಲಿ ಆಸಕ್ತಿ ಇದೆ ಅದನ್ನು ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಮತ್ತೆ ಮಗುವಿನ ಅಂಕಿಗಳನ್ನು ತಮ್ಮ ಸ್ಟೇಟಸ್ ಸಿಂಬಲ್ ತರ ನೋಡ್ಕೋಬಾರ್ದು. ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ವಿಷಯ. ಅಂಡ್ ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿನಿಯರು ಈ ರಿಸಲ್ಟ್ಗಿಂತ ಒಂದಿನ ಮುಂಚೆ ಆಹಾರನೇ ಸೇವನೆ ಮಾಡೋದಿಲ್ಲ. ಅವರು ಫುಲ್ ಆಂಕ್ಷಿಯಸ್ ಅಥವಾ ಆತಂಕಕ್ಕೆ ಒಳಗಾಗಿರ್ತಾರೆ. ಊಟನೇ ಮಾಡೋದಿಲ್ಲ, ರಿಸಲ್ಟ್ ಬರಲಿ ಊಟ ಮಾಡುತ್ತೇನೆ, ಹಿಂಗೆ ಹಂಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ವೈದ್ಯರಾದ ನೀವು? ಸೊ ನಾವು ಮೊದಲನೇ ಚರ್ಚೆ ಮಾಡಿದ್ದೀವಿ, ಒತ್ತಡ ಅನ್ನೋದು ಅವಿಭಾಜ್ಯ ಅಂಗ ಅದು ಜೀವನದ. ಓಕೆ, ಸೊ ಅದಕ್ಕೋಸ್ಕರ ನಾವು ಒತ್ತಡ ನಿರ್ವಹಣೆ ತಿಳ್ಕೋಬೇಕು. ಸೊ ಒತ್ತಡ ನಿರ್ವಹಣೆ ಏನಪ್ಪ ಅಂದರೆ ಫಸ್ಟ್ ನಾವು ಯಾವತ್ತು ಒಂದು ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಸ್ಥಿತಿಯಲ್ಲಿ ಇದ್ದಾಗ ನಾವು ರಿಲ್ಯಾಕ್ಸ್ ಇರಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದು ಜೀವನ ಕೌಶಲ್ಯ ಥರ. ಸೊ ಇದು ನಿಮಗೆ ಇದನ್ನು ಕಲಿತ್ರೆ ನೀವು ಇಡೀ ಜೀವನದಲ್ಲಿ ಯಾವುದೇ ಒತ್ತಡದ ಸ್ಥಿತಿ ಬಂದ ಮೇಲೆ ನಿಮಗೆ ಒಳ್ಳೆಯ ಬೆಂಬಲ ಆಗ್ತದೆ ಜೀವನಕ್ಕೆ. ಸೊ ಏನು ಮಾಡಬೇಕಪ್ಪ ಅಂದರೆ ಒಂದು ದೀರ್ಘ ಉಸಿರಾಟವನ್ನು ದೀರ್ಘವಾಗಿ ಒಳಗೆ ತೊಗೊಂಡು ಒಂದು ಸ್ವಲ್ಪ ದೀರ್ಘವಾಗಿ ಬಿಡಬೇಕು. ನಾವು ಎಷ್ಟು ನಿಧಾನ ಉಸಿರಾಟ ಬಿಡ್ತೀವಲ್ಲ ಅಷ್ಟು ನಮ್ಮ ಶರೀರದಲ್ಲಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ ಇರ್ತದೆ, ಅದು ಆಕ್ಟಿವೇಟ್ ಆಗ್ತದೆ. ಇದರಿಂದ ಏನಾಗ್ತದಪ್ಪ ಅಂದರೆ ಒತ್ತಡದ ಪರಿಣಾಮ ಶರೀರದ ಮೇಲೆ ಕಡಿಮೆ ಆಗ್ತದೆ. ಆಮೇಲೆ ಮನಸ್ಸು ಹಗರ ಆಗ್ತದೆ. ಎರಡನೇದು ಏನಪ್ಪ ಅಂದರೆ ನಮಗೇನು ತೊಂದರೆ ಅನ್ನಿಸ್ತದೆ ಅಲ್ಲ, ಮೇಡಮ್ ಹೇಳಿದ ಹಾಗೆ ಏನು ಮಾಡ್ಬೇಕು, ಅದನ್ನು ಹಂಚ್ಕೋಬೇಕು. ಹಂಚ್ಕೊಂಡ ನಾವೇನು ನಮಗೆ ಏನು ಅನಿಸ್ತಿರ್ತದೆ ತೊಂದರೆ, ಅದು ಹಂಚ್ಕೊಂಡ ಮೇಲೆ ಮನಸ್ಸು ಹಗರ ಆಗ್ತದೆ. ಅಷ್ಟೇ ಅಲ್ಲ, ನಾವು ಹಿರಿಯರಿಗೆ ಹೇಳಿದ ಮೇಲೆ ಅವರು ನಮಗೆ ಅದನ್ನು ಯಾವ ಥರ ನಿರ್ವಹಿಸಬೇಕು ಅನ್ನುವುದರ ಬಗ್ಗೆ ಒಳ್ಳೆಯ ನಮಗೆ ಟಿಪ್ಸ್ ಕೊಡ್ಬೋದು. ಇದರಿಂದ ನಮಗೆ ಏನಾಗ್ತದಪ್ಪ ಅಂದರೆ ನಮಗೆ ಎಂಪವರ್ಡ್ ಅನ್ಸದೆ, ನಮಗೆ ಒಂದು ಶಕ್ತಿ ಬರ್ತದೆ ಆ ತೊಂದರೆಯನ್ನು ಅಂದರೆ ಆ ಸಿಚುವೇಶನ್ ಫೇಸ್ ಮಾಡ್ಲಿಕ್ಕೆ. ಸೊ ಅದನ್ನು ಮಾಡಬೇಕು. ಇನ್ನು ಬಹಳ ಜಾಸ್ತಿ ಒತ್ತಡ ಇದ್ದರೆ ನಮ್ಮದು ಸರ್ಕಾರಿ 24 ಗಂಟೆ 7 ದಿನ ಫ್ರೀ ನ್ಯಾಷನಲ್ ಹೆಲ್ಪ್ ಲೈನ್ ಇದೆ, ಸಹಾಯವಾಣಿ ಇದೆ, ಟೆಲಿಮಾನಸ್ 14 ಅದನ್ನು ನೋಟ್ ಮಾಡ್ಕೊಳ್ಳಿ. 14 4 16 ಈ ನಂಬರ್ ಮೇಲೆ ಯಾರೇ ಎನಿ ಟೈಮ್ ಯಾವುದೇ ವಿಷಯ ಬಗ್ಗೆ
ಏನೇ ಟೆನ್ಷನ್ ಇದ್ದರೂ ಫೋನ್ ಮಾಡ್ಬೋದು. ಇದರ ಮೇಲೆ ಈ ನಂಬರ್ ಮೇಲೆ ನಿಮಗೆ ಬೇರೆ ಬೇರೆ ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಮರಾಠಿ ಆಗಲಿ, ಈ ಥರ ಬೇರೆ ಬೇರೆ ಭಾಷೆಯಲ್ಲಿ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಈ ನಂಬರ್ ಮೇಲೆ ನಿಮಗೆ ಮಾತನಾಡಲಿಕ್ಕೆ ಮನೋವೈದ್ಯರು ಉಪಲಬ್ಧ ಇರ್ತಾರೆ. ಸೊ ನಿಮಗೆ ಬಹಳ ತೊಂದರೆ ಅನಿಸಿದರೆ ಎನಿ ಟೈಮ್ ನೀವು ರಾತ್ರಿ ಕೂಡ ಫೋನ್ ಹಚ್ಬೋದು. ಮತ್ತು ಅವರು ನಿಮಗೆ ಯಾವ ಥರ ಹೆಲ್ಪ್ ಮಾಡಬೇಕು ಆ ಥರ ಇಮಿಡಿಯೇಟ್ ಹೆಲ್ಪ್ ಮಾಡ್ತಾರೆ. ಅದಲ್ಲದೆ ನೀವು ಎಲ್ಲಿ ಫಾಲೋ ಅಪ್ ಮಾಡ್ಬೋದು, ಏನು ಮಾಡ್ಬೋದು ಅದ್ರ ಬಗ್ಗೆನೂ ನಿಮಗೆ ಒಳ್ಳೆಯ ನಿರ್ದೇಶನವನ್ನು ಕೊಡ್ತಾರೆ. ಬಹಳ ಉತ್ತಮವಾಗಿ ಹೇಳಿದ್ರಿ. 14416 14 ನೀವು ಹೇಳಿದ್ರಿ ಈ ಒಂದು ವಿಷಯ. ಈ ನಂಬರ್ ರೆಸ್ಪಾನ್ಸ್ ಹೇಗಿದೆ ವಿತ್ ರೆಸ್ಪೆಕ್ಟ್ ಟು ಈಗ ವಿದ್ಯಾರ್ಥಿ ಇರೋದು? ಈ ನಂಬರ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮತ್ತು ರೆಸ್ಪಾನ್ಸ್ ಚೆನ್ನಾಗಿರೋದ್ರಿಂದ ಟೀಮ್ಗಳು ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಇದೆ ಮತ್ತು ಜನ ಬಹಳಷ್ಟು ಖುಷಿಯಾಗಿದ್ದಾರೆ ಈ ಸರ್ವಿಸ್ನಿಂದ. ಮತ್ತು ಇದು ಸರ್ಕಾರಿನ ಒಂದು ಬಹಳ ಒಳ್ಳೆಯ ಸರ್ವಿಸ್ ಆಗಿದ್ದು ಇದರ ಉಪಯೋಗವನ್ನು ಇನ್ನೂ ಜಾಸ್ತಿ ಪಡೆದುಕೊಳ್ಬೇಕೆಂದು ನಾವು ವಿನಂತಿಸಿಕೊಳ್ತೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಡಾಕ್ಟರ್ ಗೀತಾ ಕಾಂಬ್ಳೆ ಅವರು, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ. ಅವರೊಂದಿಗೆ ಮನೋವೈದ್ಯರಾದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬೆಳಗಾವಿಯ ಡಾಕ್ಟರ್ ಉತ್ತಮ್ ಶೇಲಾರ್ ಅವರು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇದುವರೆಗೂ ವಿವರವಾದ ಮಾಹಿತಿಯನ್ನ ಕೊಟ್ರಿ. ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈ ಕಾರ್ಯಕ್ರಮದಲ್ಲಿ ನಾವು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಈಗೇನು ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳಿದ್ದೀವಿ ಅದನ್ನು ಪಾಲನೆ ಮಾಡಿದ್ದೆ ಆದಲ್ಲಿ ಸಾಕಷ್ಟು ಏನು ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಒಂದು ವೇಳೆ ಆ ಥರ ಏನಾದರೂ ಒತ್ತಡ ಮಕ್ಕಳಲ್ಲಿ ಪೇರೆಂಟ್ಸು ಟೀಚರ್ಸು ಯಾರಾದರೂ ಗಮನಿಸಿದ್ರೆ ನಮ್ಮ ಈಗೇನು ಉಚಿತ ದೂರವಾಣಿ ಕರೆ ಇದೆ 14416 ಇದಕ್ಕೆ ಕರೆ ಮಾಡಿ ಸಹಾಯವನ್ನು ಪಡ್ಕೊಳ್ಬೇಕು. ಸೊ ಒತ್ತಡ ನಿರ್ವಹಣೆಯನ್ನು ಮಕ್ಕಳು ಪೇರೆಂಟ್ಸು ಇವರು ಎಲ್ಲರೂ ಕೂಡಿ ನಿರ್ವಹಣೆ ಮಾಡಬೇಕು ಅಂಥೇಳಿ ನಾನು ಈ ಕಾರ್ಯಕ್ರಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಪೋಷಕರಿಗೆ ಒಂದು ವಿಶೇಷ ಮನವಿಯನ್ನು ಮಾಡ್ತೀನಿ. ನಿಮ್ಮ ಮಗು ಮನೆಯೊಳಗೆ ಬಂದಾಗ ಅಂಕ ಎಷ್ಟು ಎಂದು ಕೇಳುವ ಮೊದಲು ಅವರಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸಿ. ನಿಮ್ಮ ಬೆಂಬಲ ಹೊಂದಿದ್ದರೆ ಅವರು ಜಗತ್ತನ್ನೇ ಗೆಲ್ಲಬಲ್ಲರು. ಭಾಳ ಉತ್ತಮವಾಗಿ ತಿಳಿಸಿದ್ರಿ. ಸೊ ಒಂದು ಕೊನೆಯ ಸಂದೇಶ ಮಕ್ಕಳಿಗೆ ಏನು ಕೊಡಬೇಕು ಅಂತಂದರೆ, ಪರೀಕ್ಷೆಯ ಫಲಿತಾಂಶವು ನಿಮ್ಮ ಜೀವನದ ಅಂತಿಮ ತೀರ್ಪು ಅಲ್ಲ, ಅದು ಹೊಸ ಅವಕಾಶಗಳ ಪ್ರಾರಂಭ ಮಾತ್ರ ಅಂಥೇಳಿ ನಾನು ಈ ಕಾರ್ಯಕ್ರಮದ ಮುಖಾಂತರ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಬೆಳಗಾವಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ. ಅವರೊಂದಿಗೆ ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬೆಳಗಾವಿಯ ಡಾಕ್ಟರ್ ಉತ್ತಮ್ ಶೇಲಾರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು